Mutation. The term mutation refers to both, that is, the change in the genetic material and the process by which the change occur. So mutations is commonly defined as sudden heritable change in the genetic material. So genetic material ಅಲ್ಲಿ ಯಾವುದಾದರೂ ಸಡನ್ ಚೇಂಜಸ್ ಆಗಿದ್ರೆ ಅಂತ ಚೇಂಜಸ್ ಅನ್ನ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. ಸೊ ಮ್ಯೂಟೇಷನ್ಸ್ ಅಲ್ಲಿ ಟೂ ವೇಸ್ ಬರುತ್ತೆ. ಫಸ್ಟ್ ಒನ್ ಚೇಂಜ್ ಇನ್ ದ ಜೆನೆಟಿಕ್ ಮಟೀರಿಯಲ್, ದಟ್ ಇಸ್ ಕಾಮನ್ ಡೆಫಿನೇಷನ್. ನೆಕ್ಸ್ಟ್ ಒನ್ ದ ಪ್ರೊಸೆಸ್ ಬೈ ವಿಚ್ ದ ಚೇಂಜ್ ಆಕರ್. ಸೊ ಚೇಂಜಸ್ ಆಗಲಿಕ್ಕೆ ಯಾವೆಲ್ಲ ಫಿನಾಮಿನಾ ರೆಫರ್ ಆಗಿರುತ್ತೆ, ಸೊ ಆ ಫಿನಾಮಿನಾನ ಸ್ಟಡಿ ಮಾಡೋದು ಇಲ್ಲಿ ಬರುತ್ತೆ, ಮ್ಯೂಟೇಷನ್ಸ್ ಅಲ್ಲಿ ಬರುತ್ತೆ. ಇನ್ ಆರ್ಗ್ಯಾನಿಸಮ್ ದಟ್ ಎಕ್ಸಿಬಿಟ್ಸ್ ಅ ನೋವಲ್ phenotype resulting from a mutation is called mutant. So mutant, so next ಬರುವಂತದ್ದು mutant. So mutant ಅಂತ ಹೇಳಿದ್ರೆ ಏನು ಹೇಳ್ರಿ, ಏಜೆಂಟ್ ದಟ್ ಕಾಸ್ ದಿ ಮ್ಯೂಟೇಷನ್. ಸೊ ಏಜೆಂಟು ಯಾವ್ದಾದ್ರು ಒಂದು ಏಜೆಂಟ್ ಏನ್ ಮಾಡುತ್ತೆ, ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡಿದ್ರೆ ಅಂತಹದನ್ನ, ಅಥವಾ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡಿದ್ರೆ ಅಂತವನ್ನ ಏನು ಕರೀತಾರೆ, ಮ್ಯೂಟೆಂಟ್ಸ್ ಆರ್ ಮ್ಯೂಟಾಜೆನಿಕ್ ಏಜೆಂಟ್ಸ್ ಹೇಳಿ ಕರೀತಾರೆ. ಸೊ ಅಲಾಂಗ್ ವಿತ್ ದಿ ಯಾರು ಮ್ಯೂಟೇಷನ್ ಗೆ ಒಳಗಾಗಿದ್ದಾರೋ ಅಥವಾ ಯಾವ ಇಂಡಿವಿಜುವಲ್ಸ್ ಒಂದು ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ದಲ್ಲಿ ಯಾವುದೋ ಒಂದು ಸ್ಪೀಸಿಸ್ ಆಫ್ ಬ್ಯಾಕ್ಟೀರಿಯಾ ಮ್ಯೂಟೇಷನ್ ಆಗಿದೆಯೋ ಅಂತವನ್ನ ಏನು ಕರೀತಾರೆ, ಮ್ಯೂಟೆಂಟ್ಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ mutation refers to any sudden heritable change in genetic genotype of cell of an organism. So initially mutations in the ಹೇಳ್ರಿ any sudden heritable change in genetic of the genotype of a cell or organism. So initially sudden heritable changes. So initially ನಮಗೆ ಕಾಮನ್ ಆಗಿ ಇವಾಲ್ಯೂಷನ್ಸ್ ಆಗ್ತಾ ಇರುತ್ತೆ. ಸೊ ಇವಾಲ್ಯೂಷನ್ಸ್ ಅಲ್ಲಿ ಅಥವಾ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಏನಾಗಿರುತ್ತೆ, ಪ್ಲಾಂಟ್ಸ್ ಆಗಿರುವಂತ ಅನಿಮಲ್ಸ್ ಸರ್ಟನ್ ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಎನ್ವಿರಾನ್ಮೆಂಟಲ್, ಸೊ ಆ ಎನ್ವಿರಾನ್ಮೆಂಟಲ್ ಮಾಡಿದ ಮಾಡಿಫಿಕೇಶನ್ ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆಯ್ತು ಅಂದ್ರೆ ದಟ್ ಇಸ್ ಮ್ಯೂಟೇಷನ್. ಸೊ ತನ್ನ ಆರ್ಗ್ಯಾನಿಸಮ್ ಏನಿದೆ ಮ್ಯೂಟೇಷನ್ಸ್ ಅನ್ನ ಮಾಡ್ಕೊಂಡಿದೆ, ದಟ್ ಇಸ್ ಜಿನೋಟೈಪಿಕಲ್ ವೇರಿಯೇಷನ್ಸ್ ಮಾಡ್ಕೊಂಡಿದೆ. ಸೊ ಅಥವಾ ಕೆಲವೊಂದು ಟೈಮ್ ಅಲ್ಲಿ ಏನಾಗಿರುತ್ತೆ, ತನ್ನ ಆಫ್ಸ್ಪ್ರಿಂಗ್ಸ್ ಕ್ಯಾರೆಕ್ಟರ್ ನ ಟ್ರಾನ್ಸ್ಫರ್ ಮಾಡಲ್ಲ. ಸೊ ದಟ್ ಪರ್ಟಿಕ್ಯುಲರ್ ಸ್ಟೇಜ್, ಆ ಸ್ಟೇಜ್ ಅಲ್ಲಿ ಮಾತ್ರ ರಿಟೇನ್ ಆಗಿರುತ್ತೆ. ಸೊ ಅಂತವನ್ನ ಹೇಳ್ತಾರೆ ನಾನ್ ಹೆರಿಟೇಬಲ್ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಮ್ಯೂಟೇಷನ್ಸ್ ಅಲ್ಲಿ ಏನಾಗಿರುತ್ತೆ, ದಟ್ ಈಸ್ ಹೆರಿಟೇಬಲ್ ಚೇಂಜಸ್ ಆಗುತ್ತೆ. ಮತ್ತೆ ಚೇಂಜಸ್ ಎಲ್ಲಾಗುತ್ತೆ ಜಿನೋಟಿಪಿಕಲ್ ಲೆವೆಲ್ ಅಲ್ಲಿ, ಸೊ ಜೀನಿಕ್ ಲೆವೆಲ್ ಅಲ್ಲಿ, ದಟ್ ಇಸ್ DNA ಲೆವೆಲ್ಸ್ ಅಲ್ಲಿ ಅಥವಾ ಬೇಸ್ ಪ್ಯಾರಿಂಗ್ ಲೆವೆಲ್, ದಟ್ ಇಸ್ ಪ್ಯೂರಿನ್ ಅಂಡ್ ಪಿರಿಮಿಡಿನ್ ಲೆವೆಲ್ಸ್ ಅಲ್ಲಿ ಮಾಡಿಫಿಕೇಶನ್ಸ್ ಆಗಿದ್ರೆ ಅಂತವನ್ನ ಏನ್ ಹೇಳಿ ಕರೀತಾರೆ, ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. However, change in genotype and thus in phenotypes of an organism that result from recombinations event that produce a new combinations of pre-existing genetic variations must be carefully distinguished from change caused by new mutation. So initially changes ಆಯ್ತು, genotypic mutations genotypic variations ಆಗಿದೆ. So genotypic variation due to the recombination. So recombination event, various recombination event. So various recombination event ಅಲ್ಲಿ ಏನ್ ಬರುತ್ತೆ, ಪ್ಯೂರಿನ್ ಅಂಡ್ ಪಿರಿಮಿಡಿನ್ ಬೇಸ್ ಪೇರ್ಸ್ ಪ್ರೆಸೆಂಟ್ ಇರುತ್ತೆ. ಆ ಪ್ಯೂರಿನ್ ಅಂಡ್ ಪಿರಿಮಿಡಿನ್ ಬೇಸ್ ಪೇರ್ಸ್ ಅಲ್ಲಿ ಮಾಡಿಫಿಕೇಶನ್ಸ್ ಆಗಿದೆ. ಪ್ಯೂರಿನ್ ಪಿರಿಮಿಡಿನ್ ಅಗೇನ್ ಮೇಡ್ ಅಪ್ ಆಫ್ ಡಿಫರೆಂಟ್ ಅನಾಲಾಗ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ದಟ್ ಇಸ್ ಪ್ಯೂರಿನ್ ಅಲ್ಲಿ ಟೂ ಡಿಫರೆಂಟ್ ಅನಾಲಾಗ್ಸ್ ಇದೆ, ಪಿರಿಮಿಡಲ್ಸ್ ಅಲ್ಲಿ 3 ಡಿಫರೆಂಟ್ ಅನಾಲಾಗ್ಸ್ ಪ್ರೆಸೆಂಟ್ ಇದೆ. ಬೇಸ್ಡ್ ಆನ್ ದಟ್ ಅನಾಲಾಗ್ಸ್ ಆರ್ ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್ ಇಸ್ mutational changes in genotype of an organism including change in chromosome number, structure as well as change in structure of individual gene. So genotypical changes ಅಲ್ಲಿ ಏನ್ ಬರುತ್ತೆ ಹೇಳ್ರಿ, change in the chromosome number and structure, that is most important. So ಒಂದು organisms ಅಲ್ಲಿ ಏನಿರುತ್ತೆ, set of chromosomes ಇರುತ್ತೆ, either haploid set of chromosome or diploid set of chromosome. So initially on total number ಒಂದು 10 chromosome or 20 chromosome ಅಥವಾ 30 chromosome ಹೀಗೆ ಒಂದು set of chromosomes ಪ್ರೆಸೆಂಟ್ ಇರುತ್ತೆ. ಆ set of chromosomes ಅಲ್ಲಿ either 10 chromosome ಇದ್ದ ಒಂದು organisms ಅಲ್ಲಿ it reduces to 9 or increasing to 11. ಸೊ ಆವಾಗ ಏನಾಗುತ್ತೆ, ಮ್ಯೂಟೇಷನ್ಸ್ ಅನ್ನ ಕಾಸ್ ಆಗಿದೆ ಅಥವಾ ದಟ್ ಈಸ್ ಚೇಂಜ್ ಇನ್ ದ ಕ್ರೋಮೋಸೋಮಲ್ ನಂಬರ್. ಸೊ ಕ್ರೋಮೋಸೋಮಲ್ ನಂಬರ್ ಅಲ್ಲೂ ವೇರಿಯೇಷನ್ಸ್ ಆಗಬಹುದು ಮ್ಯೂಟೇಷನ್ ಇಂದ. ನೆಕ್ಸ್ಟ್ ಸ್ಟ್ರಕ್ಚರಲ್ ಚೇಂಜಸ್. ಸೊ ಸ್ಟ್ರಕ್ಚರಲ್ ಚೇಂಜಸ್ ನಲ್ಲಿ ಏನ್ ಬರುತ್ತೆ, ಎನಿ ಸೆಗ್ಮೆಂಟ್ ಆಫ್ ದಿ ಕ್ರೋಮೋಸೋಮ್ ಕಟ್ ಆಗುವಂತಾಗಿರುವುದು ಅಥವಾ ಡಿಲಿಷನ್ ಆಗಿರುವಂತದ್ದು, ದಟ್ ಇಸ್ ಕಮಿಂಗ್ ಅಂಡರ್ ಸ್ಟ್ರಕ್ಚರಲ್ ಚೇಂಜಸ್ ಇನ್ ದಿ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ಚೇಂಜ್ ಇನ್ ದಿ ಇಂಡಿವಿಜುವಲ್ ಜೀನ್. ಸೊ ಇಂಡಿವಿಜುವಲ್ ಜೀನ್ಸ್ ಅಲ್ಲೂ ಏನಾದ್ರೂ ಮಾಡಿಫಿಕೇಶನ್ಸ್ ಆಗಿದ್ರು ಅದು ಎಲ್ಲಿ ಬರುತ್ತೆ, ಮ್ಯೂಟೇಷನ್ಸ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಮ್ಯೂಟೇಷನ್ ದಟ್ ಇನ್ವಾಲ್ವ್ಸ್ ಚೇಂಜ್ ಎಟ್ ಸ್ಪೆಸಿಫಿಕ್ ಸೈಟ್ ಇನ್ ಅ gene is referred as point mutation. So next terminology ಏನ್ ಹೇಳ್ರಿ, point mutation. So point mutations ಅಂದ್ರೆ a specific site mutation. So ಯಾವುದೋ ಒಂದು ಸೈಟ್ ಅಲ್ಲಿ ಜೀನಿಕ್ ಲೆವೆಲ್ ಅಲ್ಲಿ ಮ್ಯೂಟೇಷನ್ಸ್ ಆಗಿದ್ರೆ ಅಂತವನ್ನ ಏನ್ ಹೇಳ್ತಾರೆ, ಪಾಯಿಂಟ್ ಮ್ಯೂಟೇಷನ್ಸ್ ಹೇಳಿ ಕಾಮನ್ ಆಗಿ ಕರೀತಾರೆ. ನೆಕ್ಸ್ಟ್
point mutation that including substitution of one base pair of another or the insertion or deletion of one or few nucleotide pairs at a specific site in a gene. So point mutations ಅಲ್ಲಿ ಏನಾಗಿರುತ್ತೆ mainly substitutions of one base pair with another. So one base pair substituted with the another base pair, that is coming under addition. So ಒಂದು addition ಆಗಿರುವಂತದ್ದಾಗಿರೋದು ಅಥವಾ next one ಯಾವುದು insertion or deletion. ಸೊ ಯಾವುದೋ ಒಂದು ಸ್ಪೆಸಿಫಿಕ್ ರೀಸನ್ಸ್ ಅಲ್ಲಿ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಕ್ರೋಮೋಸೋಮ್ ಅಡಿಷನ್ ಆಗಿರೋದು, ದಟ್ ಈಸ್ ಇನ್ಸರ್ಟ್ ಆಗಿರೋದು. ಸೊ ಇನ್ಸರ್ಟ್ ಅಲ್ಲಿ ಏನ್ ಬರುತ್ತೆ, ಬೇಸ್ ಅಂಡ್ ನ್ಯೂಕ್ಲಿಯೋಟೈಡ್ ಇನ್ಸರ್ಷನ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಡಿಲಿಷನ್ ಪ್ರೊಸೆಸ್. ಸೊ ಯಾವುದೋ ಒಂದು ನ್ಯೂಕ್ಲಿಯೋಟೈಡ್ಸ್ ಡಿಲಿಷನ್ಸ್ ಆಗಿರೋದು, ದಟ್ ಈಸ್ ಆಲ್ ಕಮಿಂಗ್ ಅಂಡರ್ ಏನ್ ಹೇಳ್ರಿ ಪಾಯಿಂಟ್ ಮ್ಯೂಟೇಷನ್ಸ್ ಅಲ್ಲಿ ಬರುತ್ತೆ. ದಟ್ ಈಸ್ ಸ್ಪೆಸಿಫಿಕ್ ಸೈಟ್, ಯಾವುದೋ ಒಂದು ಸೈಟ್ ಅಲ್ಲಿ ಮಾತ್ರ ಅಥವಾ ಪರ್ಟಿಕ್ಯುಲರ್ ರೀಸನ್ಸ್ ಅಲ್ಲಿ ಮಾತ್ರ ಮ್ಯೂಟೇಷನ್ಸ್ ಅನ್ನು ಕಾಸ್ ಮಾಡುವಂತದ್ದು ಕಮಿಂಗ್ ಅಂಡರ್ ಯಾವುದು ಪಾಯಿಂಟ್ ಮ್ಯೂಟೇಷನ್ಸ್ ಅಲ್ಲಿ ಬರುತ್ತೆ. ಸೊ ಪಾಯಿಂಟ್ ಮ್ಯೂಟೇಷನ್ಸ್ ಅಲ್ಲಿ ಐದರ್ ಬೈ ದಿ substitutions of one base pair with the another, that is replacement of adenine by thymine molecule or adenine by cysteine molecule. So ಹೀಗೆ ನ್ಯೂಕ್ಲಿಯೋಟೈಡ್ಸ್ ಇಂದ ಏನಾಗಿರೋದು ಸಬ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಇಸ್ ಇನ್ಸರ್ಷನ್. ಸೊ ಇನ್ಸರ್ಷನ್ಸ್ ಅಲ್ಲಿ ಥೈಮಿನ್ ರಿಪ್ಲೇಸ್ಡ್ ಬೈ ದಿ adenine molecules or cysteine molecule or uracil molecule. ಸೊ ಹೀಗೆ ರಿಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ಡಿಲಿಷನ್. ಸೊ ಯಾವುದೋ ಒಂದು ನ್ಯೂಕ್ಲಿಯೋಟೈಡ್ ಡಿಲಿಷನ್ಸ್ ಆಗಿರ್ಬೋದು, ದಟ್ ಈಸ್ ಕಮಿಂಗ್ ಅಂಡರ್ ಪಾಯಿಂಟ್ ಮ್ಯೂಟೇಷನ್ಸ್ ಅಲ್ಲಿ. ಮ್ಯೂಟೇಷನ್ ಇನ್ ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಜೆನೆಟಿಕ್ ವೇರಿಯೇಷನ್, ಇಟ್ ಪ್ರೊವೈಡ್ ನ್ಯೂ raw material for evolution. Without mutation, all genes would exist in only one form. So initially mutation is the ultimate source of genetic variation. So common ಆಗಿ ಏನು ಹೇಳ್ಬೋದು ನಾವು mutations ಅನ್ನ ultimate source of genetic variation. So ಈ ಒಂದು ಆರ್ಗಾನಿಸಮ್ಸ್ ಅಲ್ಲಿ ವೇರಿಯೇಷನ್ಸ್ ಕ್ರಿಯೇಟ್ ಆಗ್ಲಿಕ್ಕೆ ಮೇನ್ ರೀಸನ್ಸ್ ಏನ್ ಹೇಳ್ರಿ ಮ್ಯೂಟೇಷನ್. ಸೊ ನೆಕ್ಸ್ಟ್ ಇಟ್ ಪ್ರೊವೈಡ್ ದಿ ರಾ ಮಟೀರಿಯಲ್ ಫಾರ್ ದಿ ಇವಾಲ್ಯೂಷನ್. ಸೊ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಏನ್ ಹೇಳ್ರಿ ಕಂಟಿನ್ಯೂಸ್ ಆಗಿ ಇವಾಲ್ಯೂಷನ್ ಆಗ್ತಾ ಇರಬೇಕು, ದಟ್ ಇಸ್ ಚೇಂಜಸ್ ಅನ್ನ ಅಥವಾ ಅಡಾಪ್ಟಿಬಿಲಿಟಿಯನ್ನು ಬಿಲ್ಡ್ ಮಾಡ್ಕೊಳ್ತಾ ಇರಬೇಕು ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟಲ್ ಚೇಂಜಸ್ ಆರ್ ಸಡನ್ ಕಾಸಸ್. ಯಾವ್ದಾದ್ರು ವೇರಿಯೇಷನ್ಸ್ ಬಂದ್ರೆ ಅದಕ್ಕೆ ಏನ್ ಮಾಡಕ್ಕಾಗತ್ತವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು. ಆ ಚೇಂಜಸ್ ಏನ್ ಹೇಳ್ರಿ ಫಿನೋಟಿಪಿಕಲ್ ಚೇಂಜಸ್ ಆಗಿದ್ರೆ ಅದು ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆಗಲ್ಲ, ಬಟ್ ಜೀನಿಕ್ ಲೆವೆಲ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು. ಆ ಜೀನಿಕ್ ಲೆವೆಲ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ ನಮಗೆ ಮ್ಯೂಟೇಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ವಿತೌಟ್ ಮ್ಯೂಟೇಷನ್ ಆಲ್ ಜೀನ್ಸ್ ವುಡ್ ಎಕ್ಸಿಸ್ಟ್ ಓನ್ಲಿ ಇನ್ ಒನ್ ಫಾರ್ಮ್. ಸೊ ಮ್ಯೂಟೇಷನ್ಸ್ ಆಗದೆ ಇದ್ರೆ ಎಲ್ಲಾ ಜೀನ್ಸ್ ಏನಿರುತ್ತೆ ಸಿಂಗಲ್ ಫಾರ್ಮ್ ಅಲ್ಲೇ ಪ್ರೆಸೆಂಟ್ ಇರುತ್ತೆ. ದೇ ಕೆನಾಟ್ ಅಂಡರ್ಗೋ ಎನಿ ಮಾಡಿಫಿಕೇಶನ್. ಸೊ ಯಾವುದೇ ಮಾಡಿಫಿಕೇಶನ್ಸ್ ಆಗಲ್ಲ. ನೆಕ್ಸ್ಟ್ ಬರುವಂತದ್ದು ಸ್ಪಾಂಟೇನಿಯಸ್ ಅಂಡ್ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್. Spontaneous mutation are those that occur without a known cause. They may truly are spontaneous, resulting from a low level of inherent metabolic error, or they may actually be caused by unknown agent present in the environment. So initially ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಏನು ಅಕರ್ಸ್ ವಿತೌಟ್ ನೌನ್ ಕಾಸ್. ಸೊ ಮ್ಯೂಟೇಷನ್ಸ್ ಹೇಗಾಗಿದೆ ಹೇಳಿ ನಮಗೆ ನೌನ್ ಕಾಸ್ ಯಾವ್ದ್ರಿಂದ ಮ್ಯೂಟೇಷನ್ಸ್ ಆಗಿ ಐದರ್ ಫಿಸಿಕಲ್ ಏಜೆಂಟ್ ಇಂದ ಆಗಿದೆ. ಫಿಸಿಕಲ್ ಏಜೆಂಟ್ ಅಲ್ಲಿ ಯಾರು ಎಕ್ಸ್ರೇ ಆಗಿದ್ದು, ಗ್ಯಾಮಾ ರೇಸ್ ಆಗಿರ್ಬೋದು, ಬೀಟಾ ರೇಸ್ ಆಗಿರ್ಬೋದು, ನ್ಯೂಟ್ರಾನ್ಸ್ ಆಗಿರ್ಬೋದು. ಸೊ ಈ ಸೋರ್ಸ್ ಇಂದ ಮ್ಯೂಟೇಷನ್ಸ್ ಆಗಿದೆ, ಅಥವಾ ಕೆಮಿಕಲ್ ಮ್ಯೂಟಾಜೆನಿಕ್ ಏಜೆಂಟ್ ಇಂದ ಮ್ಯೂಟೇಷನ್ಸ್ ಕಾಸ್ ಆಗಿದೆ. ಸೊ ಆಕ್ಚುಯಲ್ ಸೋರ್ಸ್ ಆಫ್ ಮ್ಯೂಟೇಷನ್ಸ್ ನಮಗೆ ಗೊತ್ತಿಲ್ಲದೆ ಇದ್ರೆ ಅಂತವನ್ನ ಏನ್ ಕರೀತಾರೆ ಕಾಮನ್ ಆಗಿ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. They may truly be spontaneous, resulting from low level of inherent metabolic errors. So metabolic errors ಯಾವ ಲೆವೆಲ್ ಇರುತ್ತೆ ವೆರಿ ಲೋ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ they may actually be caused by unknown agent present in the environment. So unknown agent ಯಾವ್ದು ಹೇಳ್ರಿ either physical unknown agent or chemical unknown agent that present in the environmental condition. ಆರ್ಟಿಫಿಷಿಯಲಿ ಯಾವ್ದಾದ್ರು ಮ್ಯೂಟೇಷನ್ಸ್ ಕಾಸ್ ಆಗಿದ್ರೆ ಅದನ್ನ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಹೇಳಿ ಕರೆಯಲ್ಲ. ನ್ಯಾಚುರಲಿ ಯಾವ್ದಾದ್ರು ವೇರಿಯೇಷನ್ ಕ್ರಿಯೇಟ್ ಆಗಿದ್ರೆ ಆರ್ಗಾನಿಸಮ್ ಅಲ್ಲಿ ಜೀನಿಕ್ ಲೆವೆಲ್ ಅಲ್ಲಿ ಅಂತವನ್ನ ಏನು ಹೇಳಿ ಕರೀತಾರೆ ಕಾಮನ್ ಆಗಿ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. ಸೊ ಯಾವೆಲ್ಲ ಮ್ಯೂಟೇಷನ್ ಅನ್ನೋನ್ ಕಾಸ್ ಇಂದ ಇಂಡ್ಯೂಸ್ ಆಗಿದೆಯಾ ಅಂತವನ್ನ ಏನ್ ಹೇಳ್ತಾರೆ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. ನೆಕ್ಸ್ಟ್ ಬರುವಂತದ್ದು ನೆಕ್ಸ್ಟ್ ಒನ್ ಏನು ಹೇಳ್ರಿ ಇಂಡ್ಯೂಸ್ಡ್ ಮ್ಯೂಟೇಷನ್. Induced mutation are those resulting from exposure of organism to physical and chemical agent that cause changes in DNA or RNA in some viruses. Such agent called mutagens. They including ionizing radiation, ultraviolet light and wide range of chemicals. Induced mutations ಅಲ್ಲಿ ಏನಾಗಿರುತ್ತೆ ಮ್ಯೂಟೇಷನ್ ಕಾಸ್ಡ್ ಬೈ ದಿ ಫಿಸಿಕಲ್ ಆರ್ ಕೆಮಿಕಲ್ ಏಜೆಂಟ್. ಸೊ ಯಾವ್ದ್ರಿಂದ ಮ್ಯೂಟೇಷನ್ಸ್ ಹೇಳಿ ಕಾಸ್ ಆಗಿದೆ ಹೇಳಿ ನಮಗೆ ಏಜೆಂಟ್ ಗೊತ್ತಿದ್ರೆ
ದಟ್ ಈಸ್ ಏನ್ ಹೇಳ್ತಾರೆ ಇಂಡ್ಯೂಸ್ಡ್ ಮ್ಯೂಟೇಷನ್. ಸೊ ಏಜೆಂಟ್ ಯಾವುದು, ಐದರ್ ಫಿಸಿಕಲ್ ಏಜೆಂಟ್ ಆರ್ ಕೆಮಿಕಲ್ ಏಜೆಂಟ್ ದಟ್ ಕಾಸಸ್ ದಿ ಚೇಂಜ್ ಇನ್ ದಿ DNA. ಸೊ ಡೈರೆಕ್ಟ್ಲಿ ಏನ್ ಮಾಡತ್ತೆ ಹೇಳ್ರಿ, ಚೇಂಜಸ್ ಇನ್ ದಿ ಆರ್ ಮಾಡಿಫಿಕೇಶನ್ಸ್ ಇನ್ ದಿ DNA. ಸಮ್ ಕೇಸಸ್ ಅಲ್ಲಿ RNA ಇನ್ ಸಮ್ ವೈರಸಸ್. ಸೊ ವೈರಸಸ್ ಆರ್ ಮೇಡ್ ಅಪ್ ಆಫ್ ಬೋತ್ DNA ಅಂಡ್ RNA. ಸೊ ಇನ್ನು ಕಾಮನ್ ಆಗಿ ಏನ್ ಹೇಳ್ಕೊಳ್ತಾರೆ, RNA ವೈರಸ್ ಹೇಳಿ ಅಥವಾ DNA ವೈರಸ್ ಹೇಳಿ ಕರೀತಾರೆ. So next one is such agents are called mutagens, that is mutation causing agents ಅನ್ನು ಏನು ಕರೀತಾರೆ, ಕಾಮನ್ ಆಗಿ mutagens ಹೇಳಿ ಕರೀತಾರೆ. ಸೊ ಕಾಮನ್ mutagens ಯಾವ್ಯಾವುದು, ಅಯೋನೈಸಿಂಗ್ ರೇಡಿಯೇಷನ್ಸ್, ultraviolet light and wide range of chemicals. These are all the mutation causing agent. So initially known cause ಇಂದ mutations ಆಗಿದ್ರೆ ಅಂತವನ್ನ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. ಅನ್ನೋನ್ ಕಾಸ್ ಇಂದ ಮ್ಯೂಟೇಷನ್ ಲೀಡ್ ಆಗಿದ್ರೆ ಅಂತವನ್ನ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಯಾವ್ದು ಹೇಳ್ರಿ, mutation induced by the physical agent. First one is radiations as a mutagens. First one is radiation. Radiation is the most important among the physical mutagens. Radiation damage the DNA molecule fall in the wavelength ranging below 340 nanometer and photon energy above 1 electron volt. The destructive radiation consisting of ultraviolet rays, X-rays, gamma rays, alpha rays, beta rays, cosmic rays and neutron etc. So initially first one ಯಾವ್ದು ಹೇಳ್ರಿ, ನಮಗೆ ರೇಡಿಯೇಷನ್. ಸೊ ರೇಡಿಯೇಷನ್ಸ್ ಯಾವುದು ಇಂಪಾರ್ಟೆಂಟ್ ಅಮಾಂಗ್ ದಿ. ಸೊ ಫಿಸಿಕಲಿ ಕಾಸಿಂಗ್ ಮ್ಯೂಟಾಜನ್ಸ್ ಅಲ್ಲಿ ಯಾವ್ದು ನಮಗೆ ರೇಡಿಯೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ಲಿ ಡ್ಯಾಮೇಜಸ್ ಟು ದಿ DNA ಮಾಲಿಕ್ಯೂಲ್. ಸೊ ರೇಡಿಯೇಷನ್ ಏನ್ ಮಾಡುತ್ತೆ, DNA ಮಾಲಿಕ್ಯೂಲ್ ಗೆ ಡೈರೆಕ್ಟ್ ಆಗಿ ಕಾಸ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ವೇವ್ ಲೆಂತ್ ರೇಂಜಿಂಗ್ ಫ್ರಮ್ ದಿ, ಸೊ ಬಿಲೋ 340 ನ್ಯಾನೋಮೀಟರ್. ಸೊ ಬಿಲೋ 340 ನ್ಯಾನೋಮೀಟರ್ ಇಂದ ಕೆಳಗಡೆ ಏನಾಗುತ್ತೆ ನಮಗೆ ರೇಡಿಯೇಷನ್ಸ್ ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಫೋಟಾನ್ ಎನರ್ಜಿ ಲೆವೆಲ್ ಅಲ್ಲಿ ಹೇಳಿಕ್ ಹೋದ್ರೆ above 1 electron volt. ಸೊ above 1 electron volt ಅಲ್ಲಿ ನಮಗೆ ರೇಡಿಯೇಷನ್ಸ್ ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಎಕ್ಸಾಂಪಲ್ಸ್ ಯಾವ್ಯಾವುದು, ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ರೇಸ್, ಗ್ಯಾಮಾ ರೇಸ್, ಬೀಟಾ ರೇಸ್, ಆಲ್ಫಾ ರೇಸ್, next cosmic rays, neutrons. These are all coming under radiations. Next, radiation induced damage can be categorized into three broad categories. So ರೇಡಿಯೇಷನ್ಸ್ ಇಂದ ಕಾಸ್ ಆಗುವ ಮ್ಯೂಟೇಷನ್ಸ್ ಅನ್ನ ನಾವು 3 ಹೆಡ್ಡಿಂಗ್ಸ್ ಅಲ್ಲಿ ಕರಿಬಹುದು. ಫಸ್ಟ್ ಒನ್ ಯಾವುದು, ಲೀಥಲ್ ಡ್ಯಾಮೇಜ್. ಸೊ ಲೀಥಲ್ ಡ್ಯಾಮೇಜಸ್ ಅಂದ್ರೆ ದಟ್ ಕಾಸ್ ದಿ ಕಿಲ್ ಆಫ್ ದಿ ಆರ್ಗ್ಯಾನಿಸಮ್ ಆರ್ ಡೆತ್ ಆಫ್ ದಿ ಆರ್ಗ್ಯಾನಿಸಮ್. ಸೊ ಒಂದು ರೇಡಿಯೇಷನ್ಸ್ ಇಂದ ಕಾಸ್ ಆಗುವ ಮ್ಯೂಟೇಷನ್ಸ್ ಏನಾಗಿರುತ್ತೆ, ಒಂದು ಇಂಡಿವಿಜುವಲ್ಸ್ ಅನ್ನ ಕಿಲ್ ಮಾಡಿದ್ರೆ ಅಥವಾ ಡೆತ್ ಮಾಡಾಗಿದ್ರೆ ಅಂತವನ್ನ ಹೇಳಿ ಕರೀತಾರೆ ಲೀಥಲ್ ಡ್ಯಾಮೇಜಸ್ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಪೊಟೆನ್ಶಿಯಲಿ ಲೀಥಲ್ ಡ್ಯಾಮೇಜ್. ಸೊ ಪೊಟೆನ್ಶಿಯಲಿ ಲೀಥಲ್ ಡ್ಯಾಮೇಜ್ ಅಂದ್ರೆ ಕ್ಯಾನ್ ಬಿ ಲೀಥಲ್ ಅಂಡರ್ ಸರ್ಟನ್ ಆರ್ಡಿನರಿ ಕಂಡೀಷನ್ ಅಟ್ ಎಕ್ಸೆಪ್ಷನ್ ಲೆವೆಲ್, ಅಥವಾ ಮ್ಯೂಟೇಷನ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ತನ್ನ ಜೀನು ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡಿದ್ರೆ ಸೊ ಅಂತವನ್ನ ಏನ್ ಕರೀತಾರೆ ಪೊಟೆನ್ಶಿಯಲಿ ಲೀಥಲ್ ಡ್ಯಾಮೇಜಸ್. ದಟ್ ಈಸ್ kill of the organism at highest level expression of the gene. So dominant levels ಅಲ್ಲಿ ಜೀನ್ ಎಕ್ಸ್ಪ್ರೆಸ್ ಆಗಿ ಕಿಲ್ ಆಫ್ ದ ಆರ್ಗ್ಯಾನಿಸಮ್ ಆಗಿದ್ರೆ ಅಂತವನ್ನ ಏನ್ ಕರೀತಾರೆ ಪೊಟೆನ್ಶಿಯಲ್ ಲೀಥಲ್ ಡ್ಯಾಮೇಜ್ ಹೇಳಿ ಕರೀತಾರೆ. ಸೊ ಥರ್ಡ್ ಒನ್ ಏನ್ ಹೇಳ್ರಿ, ಸಬ್ ಲೀಥಲ್ ಡ್ಯಾಮೇಜಸ್. ಸೆಲ್ ಡು ನಾಟ್ ಡೈ ಅನ್ಲೆಸ್ ರೇಡಿಯೇಷನ್ ರೀಚಸ್ ಟು ಸರ್ಟೇನ್ ಥ್ರೆಶೋಲ್ಡ್ ಲೆವೆಲ್. ಸೊ ನೆಕ್ಸ್ಟ್ ಬರುವಂತದ್ದು ಸಬ್ ಲೀಥಲ್ ಡ್ಯಾಮೇಜಸ್ ಅಲ್ಲಿ ಏನ್ ಬರುತ್ತೆ ಹೇಳ್ರಿ, ಥ್ರೆಶೋಲ್ಡ್ ಡ್ಯಾಮೇಜ್ ವರೆಗೂ ಬರುತ್ತೆ. ಸೊ ಇನಿಷಿಯಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಸೊ ಎಟ್ ರೀಚಸ್ ದಿ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಮ್ಯೂಟೇಷನ್ ಅಥವಾ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಸೊ ಅಂತ ಟೈಮ್ಸ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಡೆತ್ ಆದ್ರೆ ಅಂತವನ್ನ ಏನ್ ಕರೀತಾರೆ ಸಬ್ ಲೀಥಲ್ ಡ್ಯಾಮೇಜಸ್ ಹೇಳಿ ಕರೀತಾರೆ. ಕಾಮನ್ ಆಗಿ ಸಬ್ ಲೀಥಲ್ ಮ್ಯೂಟೇಷನ್ಸ್ ಆಗಿದ್ರೆ ಇಂಡಿವಿಜುವಲ್ಸ್ ಅಲ್ಲಿ ಡೆತ್ ಆಗಲ್ಲ. ಅಟ್ ಥ್ರೆಶೋಲ್ಡ್ ಲೆವೆಲ್ ಅಥವಾ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ರೀಚ್ ಆದಾಗ ಮಾತ್ರ ಆರ್ಗ್ಯಾನಿಸಮ್ಸ್ ಅಲ್ಲಿ ಡೆತ್ ಆಗತ್ತೆ. ನೆಕ್ಸ್ಟ್, ಇನ್ ಲೀವ್ ಸೆಲ್ ರೇಡಿಯೇಷನ್ ಡ್ಯಾಮೇಜ್ ಟು protein, lipoprotein, DNA, carbohydrate, etc. is caused directly by ionization or excitation or indirectly through highly relative free radical produced by radiolysis of cellular water. DNA store genetic informations, so damages it to assume great dimension. It can penetrate genetic effect and therefore a cellular repair system is largely devoted to its welfare. ಸೊ ಇನಿಷಿಯಲಿ ಒಂದು ಸೆಲ್ ಲಿವಿಂಗ್ ಸೆಲ್ಸ್ ಅಲ್ಲಿ ಯಾವ್ದು ರೇಡಿಯೇಷನ್ಸ್ ಅನ್ನು ಯಾವೆಲ್ಲ ಕಾಸ್ ಮಾಡುತ್ತೆ ಅಂದ್ರೆ ಇನಿಷಿಯಲಿ ಫಸ್ಟ್ ಒನ್ ಇಸ್ ಯಾವ್ದು ಹೇಳ್ರಿ, ಡ್ಯಾಮೇಜಸ್ ಟು ಪ್ರೋಟೀನ್, ದಟ್ ಇಸ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ನೆಕ್ಸ್ಟ್ ಲಿಪೋಪ್ರೋಟೀನ್. ಸೊ ನೆಕ್ಸ್ಟ್ ಒನ್ ಇಸ್ DNA ಲೆವೆಲ್. ನೆಕ್ಸ್ಟ್ ಒನ್ ಇಸ್ ಕಾರ್ಬೋಹೈಡ್ರೇಟ್. ಸೊ ದಿಸ್ ಆರ್ ಆಲ್ ದಿ ಏನು ಎಸೆನ್ಷಿಯಲ್ ಎಲಿಮೆಂಟ್. ಸೊ ಪ್ರೋಟೀನ್ಸ್ ಆಗಿರ್ಬೋದು, ಲಿಪೋಪ್ರೋಟೀನ್, ಕಾರ್ಬೋಹೈಡ್ರೇಟ್, ದಟ್ ಇಸ್ ಕಮಿಂಗ್ ಅಂಡರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಒನ್ ಇಸ್ DNA. ಸೊ DNA ಏನ್ ಬರುತ್ತೆ ನಮಗೆ ಎಸೆನ್ಷಿಯಲ್ ಜೆನೆಟಿಕ್ ಮಟೀರಿಯಲ್ ಆಫ್ ಆರ್ಗ್ಯಾನಿಸಮ್. ಸೊ ಸೆಕೆಂಡ್ ಫಿಸಿಕಲ್ ಏಜೆಂಟ್ ಯಾವ್ದು ಹೇಳ್ರಿ, ಅಲ್ಟ್ರಾವೈಲೆಟ್ ಆರ್ UV ರೇಡಿಯೇಷನ್.
UV radiation do not possess sufficiently energy to induce ionization. However, it is readily absorbed by many organic molecules such as purines and pyrimidines in DNA, which then enter a more reactive to excited state. So initially UV radiation do not possess sufficient energy. So initially sufficient energy necessary for the causing of mutation. So on the mutations ಅನ್ನ cause ಮಾಡಲಿಕ್ಕೆ sufficient energy necessity ಇರುತ್ತೆ. ಆ amount of energy ಏನಿದೆ UV radiations ಅಲ್ಲಿ absent ಇದೆ. Next, however, readily absorbs by many organic molecule. So ಏನ್ ಮಾಡುತ್ತೆ ಇದು directly affect the organic molecule level. That is organic molecule ಅಲ್ಲಿ ಯಾವ್ಯಾವ್ದು ಬರುತ್ತೆ purines and pyrimidines in DNA molecule. So ultraviolet radiations ಏನ್ ಮಾಡುತ್ತೆ directly affect the purines and pyrimidines molecule, that is nucleotides molecule. So nucleotide molecules ಮೇಲೆ direct ಆಗಿ affect mutations ಅನ್ನ cause ಮಾಡುತ್ತೆ. UV rays penetrate tissue only slightly. However, ultraviolet light is potent mutagen for unicellular organism. The maximum absorption of UV by DNA is at a wavelength of 254 nanometer. Maximum mutagenicity also occur at 254 nanometer, suggesting that the UV induced mutation process is mediated directly by absorption of UV by purines and pyrimidines. So next one is absorption rate. So absorption rate or mutation causing wavelength. So mutation causing wavelength is ಹೇಳ್ರಿ 254 nanometer. So ನಿಮ್ದು ಇಲ್ಲಿ ರೇಡಿಯೇಷನ್ಸ್ ಅಲ್ಲಿ ಏನು ಹೇಳ್ರಿ 340 nanometer ಅಲ್ಲಿ ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡುತ್ತೆ. ದಟ್ ಇಸ್ ಬಿಲೋ 340 nanometers ಅಲ್ಲಿ ರೇಡಿಯೇಷನ್ಸ್ ಏನ್ ಮಾಡುತ್ತೆ ಮ್ಯೂಟೇಷನ್ಸ್ ಅನ್ನ ಕಾಸ್ ಮಾಡುತ್ತೆ. ಬಟ್ ಇನ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ ಮ್ಯೂಟೇಷನ್ಸ್ ಕಾಸ್ ಮಾಡಲಿಕ್ಕೆ ಅಟ್ ದಿ ವೇವ್ ಲೆಂತ್ 254. ಸೊ ಮ್ಯಾಕ್ಸಿಮಮ್ ಅಥವಾ ಮ್ಯಾಕ್ಸಿಮಮ್ ಮ್ಯೂಟಾಜೆನಿಸಿಟಿ ಆಲ್ಸೋ 254. ಸೊ ಮ್ಯಾಕ್ಸಿಮಮ್ ಮ್ಯೂಟಾಜೆನ್ ಕಾಸ್ ಆಗೋದು 254 nanometers ಅಲ್ಲಿ. ಸೊ ಡೈರೆಕ್ಟ್ಲಿ ಅಬ್ಸಾರ್ಪ್ಷನ್ ಬೈ ದಿ pyrimidines and purine molecule. ಸೊ 250 nanometer of wavelength ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಯಾವುದು purines and pyrimidines molecule. In vitro study shows that pyrimidine absorbs strongly at 254 nanometer. As a result, become very reactive. Two major product of UV absorption by pyrimidine, that is thymine and cysteines, are pyrimidine hydrates and pyrimidine dimer. So initially ಏನಾಗುತ್ತೆ ultraviolet radiations ಇಂದ dimer formation ಆಗುತ್ತೆ. First one is pyrimidine hydrate and pyrimidine dimers. These are all the two unnecessary structure or unnecessary structure formed by the UV radiations. So next one is ಇಲ್ಲಿ ನೋಡ್ರಿ ಡಯಾಗ್ರಾಮ್ಸ್ ಅಲ್ಲಿ ಥೈಮಿನ್ ಅಂಡ್ ಸಿಸ್ಟಿನ್ ಮಾಲಿಕ್ಯೂಲ್ಸ್. ಸೊ ಇನಿಷಿಯಲಿ ಏನಾಗಿದೆ UV ರೇಡಿಯೇಷನ್ಸ್ ಎರಡು ಥೈಮಿನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದೆ. ಆ ಎರಡು ಥೈಮಿನ್ ಮಾಲಿಕ್ಯೂಲ್ ಮಧ್ಯ ಏನು ಥೈಮಿನ್ ಡೈಮರ್ ಫಾರ್ಮೇಶನ್. ಥೈಮಿನ್ ಆಲ್ವೇಸ್ ಏನಾಗುತ್ತೆ ಫಾರ್ಮ್ ಬಾಂಡ್ ವಿತ್ ಆರ್ ರಿಯಾಕ್ಟ್ ವಿತ್ ದಿ ಅಡಿನಿನ್ ಮಾಲಿಕ್ಯೂಲ್. ಯಾವಾಗ ಅಡಿನಿನ್ ಮಾಲಿಕ್ಯೂಲ್ ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ, ದಟ್ ಇಸ್ ಡಬಲ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಥೈಮಿನ್ ಮಾಲಿಕ್ಯೂಲ್ ಡ್ಯೂ ಟು ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇಂದ ಏನಾಗುತ್ತೆ ತನ್ನೇ ಡೈಮರ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಥೈಮಿನ್ ಸಿಸ್ಟಿನ್ ಮಾಲಿಕ್ಯೂಲ್ ಡೈಮರ್ ಫಾರ್ಮೇಶನ್ ಆಗುತ್ತೆ. ಸೊ ಥೈಮಿನ್ ಸಿಸ್ಟಿನ್ ಡೈಮರ್ ಆಲ್ಸೋ ಅನ್ನೆಸೆಸರಿ ಅಥವಾ ಮ್ಯೂಟೇಷನ್ ಕಾಸಿಂಗ್ ಡೈಮರ್ಸ್ ಆಗಿರುತ್ತೆ. ಯಾಕಂದ್ರೆ ಥೈಮಿನ್ ಅಡಿನಿನ್ ಜೊತೆಗೆ ಬಾಂಡಿಂಗ್ ಆಗಬೇಕು, ಬಟ್ ಇಲ್ಲಿ ಏನಾಗುತ್ತೆ ಸಿಸ್ಟಿನ್ ಜೊತೆಗೆ ಬಾಂಡಿಂಗ್ ಆಯ್ತು ಅಂದ್ರೆ ನೆಕ್ಸ್ಟ್ ಪ್ರೋಟೀನ್ ಸಿಂಥೆಸಿಸ್ ನಲ್ಲಿ ಏನಾಗುತ್ತೆ ವೇರಿಯೇಷನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಸಿಸ್ಟಿನ್ ಡೈಮರ್ ಫಾರ್ಮೇಶನ್. ಸಿಸ್ಟಿನ್ ಡೈಮರ್ ಫಾರ್ಮೇಶನ್ ಅಲ್ಲಿ ಸಿಸ್ಟಿನ್ ಗ್ವಾನಿನ್ ಜೊತೆಗೆ ಏನಾಗಬೇಕಾಗುತ್ತೆ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಂತ ಸಿಸ್ಟಿನ್ ಅಂಡ್ ಗ್ವಾನಿನ್, ದಟ್ ಇಸ್ ATGC ಬಾಂಡ್. ಸೊ ಗ್ವಾನಿನ್ ಜೊತೆಗೆ ಬಾಂಡಿಂಗ್ ಮಾಡ್ಕೊಳ್ಳೋದು ಬಿಟ್ಕೊಂಡು ಏನ್ ಮಾಡತ್ತವು ಸಿಸ್ಟಿನ್ ಜೊತೆಗೆ ಇನ್ನೊಂದು ಒನ್ ಮೋರ್ ಮಾಲಿಕ್ಯೂಲ್ಸ್ ಆಫ್ ಸಿಸ್ಟಿನ್ ಜೊತೆಗೆ ಏನ್ ಮಾಡತ್ತೆ ಬಾಂಡಿಂಗ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ ಹೇಳ್ರಿ ಪ್ರೋಟೀನ್ ಸಿಂಥೆಸಿಸ್ ನಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅನ್ನೋನ್ ಪ್ರೋಟೀನ್ ಸಿಂಥೆಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರ್ ಕಾನ್ಸಂಟ್ರೇಷನ್ ಆಫ್ ಪ್ರೋಟೀನ್ ಸಿಂಥೆಸಿಸ್ ಆರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್ ನಲ್ಲಿ ಏನಾಗುತ್ತೆ ಡಿಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಥೈಮಿನ್ ಡೈಮರ್ ಕಾಸ್ ಮ್ಯೂಟೇಷನ್ಸ್ ಇನ್ 2 ways. First one is dimers penetrate the structure of DNA double helix and interfere with accurate DNA replication. Second one is error occur during the cellular process that repair defect in DNA such as UV induced thymine dimers. X-rays. Third physical mutagenic agent is X-rays. The X-ray cause breaking of phosphate ester linkage in DNA molecule. These breaks occur at one or more points. Consequently, a large number of bases are
deleted or rearranged in a DNA molecule. So X-rays ನಲ್ಲಿ ಏನಾಗುತ್ತೆ breakage in the phosphate ester linkage. So main cause of X-ray ಏನು ಹೇಳ್ರಿ phosphate ester breakages in the DNA molecule. The breakage occur one or more point. So breakages ಏನು ಇರಬಹುದು only one regions ಅಲ್ಲಿ breakage ಆಗಿರಬಹುದು ಅಥವಾ more than one regions ಅಲ್ಲಿ phosphate ester breakages ಆಗಬಹುದು. Consequently a large number of bases are deleted or rearranged. So initially main ಡ್ರಾಬ್ಯಾಕ್ ಏನು ಹೇಳ್ರಿ ಏನಾಗತ್ತೆ ಇಲ್ರಿ ಡಿಲೀಟೆಡ್ ಆಗತ್ತೆ. ಸೊ ಬ್ರೇಕೇಜ್ ಆದ DNA ಸೀಕ್ವೆನ್ಸ್ ಡಿಲೀಟ್ ಆಗಬಹುದು ಐದರ್ ರಿಅರೇಂಜ್ಮೆಂಟ್ ಆಗಿರಬಹುದು. ಸೊ ದಟ್ ಈಸ್ ಕಮಿಂಗ್ ಅಂಡರ್ X-ray mutations. So next one is X-ray may be break the DNA either on or both strands. If breaks occur both the strand, it become lethal. The DNA segment between the two breaks is removed, resulting in deletion. Since both the X-rays and UV rays bring about damages in DNA molecule, they are used in sterilizing a bacteria and virus. So initially X-ray may break the DNA either in both the strand. So DNA ಏನಿರುತ್ತೆ two strands ಅಲ್ಲಿ present ಇರುತ್ತೆ, that is single stranded DNA molecule. Next one is double stranded DNA molecule. So initially ಏನು ಮಾಡುತ್ತೆ X-rays either single stranded of DNA molecule or double stranded DNA molecule. So DNA ಯಾವುದೇ ಫಾರ್ಮ್ ಅಲ್ಲಿ ಇದ್ರು ಆ DNA ಏನು ಮಾಡುತ್ತೆ X-rays ಬ್ರೇಕ್ ಮಾಡುತ್ತೆ, X-rays break ಮಾಡತ್ತೆ. If break occur both the strands, it become lethal. So when it become lethal, double stranded DNA X-rays break ಮಾಡಿದ್ರೆ that leads to lethal. So lethal ಅಂದ್ರೆ ಏನಾಗುತ್ತೆ killing of that organisms ಆಗತ್ತೆ. The DNA segment between the two breaks is removed, resulting a deletion. So initially ಏನಾಗುತ್ತೆ ಬ್ರೇಕ್ ಆದ DNA ಸೀಕ್ವೆನ್ಸ್ ಏನಾಗುತ್ತೆ ಡಿಲೀಷನ್ಸ್ ಆಗತ್ತೆ. ಸೊ ಆ ಡಿಲೀಷನ್ಸ್ ಆಯ್ತು ಅಂದ್ರೆ that causes the lethal effect. Next, since both the X-ray and UV bring about the damages in DNA molecules, they are used in sterilization of bacteria and viruses.